ಒಡಿಯೂರು ರಥೋತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ಧರ್ಮಸಭೆಯಲ್ಲಿ ಅನುಗ್ರಹ ಸಂದೇಶ ನೀಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಆತ್ಮರೂಪಿ ಭಗವಂತ ದೇಹದೊಳಗಿರುವಾಗಲೇ ಬದುಕಿನ ಸಾರ್ಥಕತೆ ಪಡೆಯಬೇಕು. ಧರ್ಮದ ಬಗ್ಗೆ ಮನೆಯಿಂದಲೇ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕು. ಆಧ್ಯಾತ್ಮಿಕ ಬೆಳಕಿನಿಂದ ಮಾತ್ರ ರಾಷ್ಟ್ರ ಬೆಳಗಲು ಸಾಧ್ಯ ಎಂದು ನುಡಿದರು. ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷಿತಃ. ಭಗವದ್ಗೀತೆಯ ಒಳಗೂ ಕೂಡ ಅದು ಬರ್ತದೆ, ಉಪನಿಷತ್ತುಗಳು ಅದನ್ನೇ ಬೋಧಿಸ್ತವೆ. ಆದರೆ ಅದನ್ನು ರಕ್ಷಣೆ ಮಾಡೋದು ಹೇಗೆ ಅಂತಂದರೆ, ಬೇಲಿ ಹಾಕಬೇಕು ಅಂತ ಏನೂ ಇಲ್ಲ. ಆದರೆ ನಾವು ಅನುಷ್ಠಾನ ಮಾಡುವುದರಿಂದ ಅದು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಅದು ನಾವು ಅನುಷ್ಠಾನ ಮಾಡಬೇಕಾದಂಥ ವಿಚಾರ. ನಿರಂತರವಾಗಿ ನಾವು ಅನುಷ್ಠಾನ ಮಾಡುತ್ತಾ ಬಂದಾಗ ನಮ್ಮನ್ನದು ರಕ್ಷಣೆ ಮಾಡುತ್ತದೆ. ಘಾಸಿಯಾದಂಥ ಧರ್ಮವು ನಮ್ಮನ್ನು ಮುಗಿಸುತ್ತದೆ. ಆದ್ದರಿಂದ ಘಾಸಿಯಾಗದಂತೆ ನಾವು ನೋಡಬೇಕು ಅಂತ. ಧರ್ಮವನ್ನು ಸಂರಕ್ಷಣೆ ಮಾಡುವಂಥ ಕಾರ್ಯ ಮನೆಯಿಂದ ನಡಿಬೇಕದು. ಆಗ ಮಾತ್ರ ಒಂದಷ್ಟು ಜಾಗೃತಿ ಆದಾಗ ನಮ್ಮ ಬದುಕಾಗಲಿಕ್ಕೆ, ಆದರ್ಶ ಬದುಕಾಗಲಿಕ್ಕೆ ಅದು ಸಾಧ್ಯತೆ ಇದೆ ಅಂತ. ಇವತ್ತು ನಾವು ರಥ ಎಳೆಯುವ ಒಂದು ವಿಷಯದಲ್ಲಿ ಇದ್ದೇವೆ. ರಥವನ್ನು ಎಳೆಯಲಿಕ್ಕೆ ಹಲವಾರು ಜನ ಸೇರ್ತಾರೆ. ನಮ್ಮಲ್ಲಿ ತುಳುವಲ್ಲಿ ಉಂಟು, ಬಳ್ಳ ಕೈ ಕೊರ್ಪಣೆ ಅಂತ, ತೀರಿದ ಬಳ್ಳ ಕೈ ಕೊರ್ಪಣೆ ಅಂತ. ಕೆಲವೊಂದು ವಿಚಾರ ಉಂಟು. ಕೈ ಕೊರ್ಪಣೆ ಅಂದರೆ ಸೋಲಿಸಿದ್ದಾನೆ ಅಂತ ಇನ್ನೊಂದು ಅರ್ಥವು ಉಂಟು, ಕೈ ಕೊರಿಯ. ಈಗ ಕೈ ಕೊರಿಯ ಮಾರಾಯ ಅಂದರೆ ಏನು ಕೈ ಎತ್ತಿದ ಅಂತ ಏನಿಲ್ಲ ಅಂತ ಅದರಲ್ಲಿ. ಆದ್ದರಿಂದ ಆ ರಥವನ್ನು ಎಳಿಲಿಕ್ಕೆ, ಎಲ್ಲರೂ ದೇವರ ರಥವನ್ನು ಎಳಿಲಿಕ್ಕೆ, ಯಾಕಂದರೆ ಗರ್ಭಗುಡಿಯಿಂದ ಉತ್ಸವ ಮೂರ್ತಿಯಾಗಿ ಹೊರಗೆ ಬಂದಂಥ ದೇವರು ನಮ್ಮ ಮನೆ ಕಡೆಗೆ ಬರುವಾಗೆಲ್ಲ ನಾವು ಸಂಭ್ರಮದಿಂದ ನೋಡಬೇಕಲ್ಲವ. ಅದಕ್ಕೆ ರಥದಲ್ಲಿ ದೇವರು ನಮ್ಮ ಹತ್ತಿರ ಬರುವಾಗ, ಹೊರಗಡೆ ಬರುವಾಗ ನಾವೆಲ್ಲ ಸ್ವಾಗತಿಸಬೇಕಲ್ವ. ಹಾಗಾಗಿ ಈ ರಥವನ್ನು, ದೇವರ ರಥವನ್ನು ಎಳಿಲಿಕ್ಕೆ ಎಷ್ಟೋ ಜನ ಬರ್ತಾರೆ. ಆದರೆ ನಮ್ಮ ಜೀವನ ರಥವನ್ನು ಎಳಿಲಿಕ್ಕೆ ಯಾರೂ ಬರುವುದಿಲ್ಲ. ಒಳಗೆ ಒಬ್ಬ ಇರುವಾಗ ನಮಗೆ ಸ್ಥಾನವನ್ನೆಲ್ಲ ಕೊಡ್ತಾರೆ ಬಿಡಿ. ಆದರೆ ಒಳಗಿನವ ಎದ್ದು ಹೋದರೆ ಯಾರು ಏನು ಸಿಗುವ ಹಾಗೆ ಇಲ್ಲ. ಆದರೆ ಅದನ್ನು ಮುಟ್ಟಿದರೂ ಸ್ನಾನ ಮಾಡಬೇಕು, ಅದನ್ನು ಮುಟ್ಟಿದರೆ ಸ್ನಾನ ಮಾಡಬೇಕು. ಅದಕ್ಕೆ ಮತ್ತೆ ಹೆಸರು ಬರುವುದಿಲ್ಲ, ಅದು ಇದು ಅಂತ ಹೇಳ್ತಾರೆ. ಅದನ್ನು ಒಮ್ಮೆ ಕೊಂಡೋಗಿ ಮಾರೆ. ಆದರೆ ಒಳಗಿರುವಂಥ ಭಗವಂತ ಒಬ್ಬನಿರುವಾಗ, ಅವನನ್ನು ಆ ಎಚ್ಚರದಲ್ಲಿ ಇರುವಾಗ ನಾವು ನಮ್ಮ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕು.